ಶರಣುಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಇವತ್ತು ನಿನ್ನೆ ಮಾತಾಡ್ತಾ ಅಕ್ಕ ಅಂದ್ರು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ನೀವು ನಾಳೆ ಒಂದಿಷ್ಟು ಅನುಭವದ ವಿಚಾರಗಳನ್ನ ಹೇಳ್ಬೇಕಲ್ಲ ಅಂತಂದವಾಗ ಆಯ್ತ್ರಿ ಅಮ್ಮ ಅಂತಂದು ನಾನು 12ನೇ ಶತಮಾನದಲ್ಲಿ ಮಹಿಳೆಯ ಸ್ಥಿತಿಗತಿ ಹೇಗಿತ್ತು ಮತ್ತು ಈಗ 21ನೇ ಶತಮಾನದಲ್ಲಿ ಆಕೆಯ ಸ್ಥಿತಿಗತಿ ಹೇಗಿದೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡೇ ಒಂದಿಷ್ಟು ಮಾತಾಡೋಣ ಅಂತ ಅನಿಸಿ ಅದೇ ವಿಷಯದ ಬಗ್ಗೆ ನಿನ್ನೆನು ಅಮ್ಮ ಅವ್ರ ಗಮನಕ್ಕೆ ತಂದಿದ್ದೆ. ಆ ಯಾಕೆ ಹೇಳ್ಬೇಕು ಈ ವಿಷಯ ಯಾಕೆ ನನಗ ಕಾಡತ್ತ ಅನ್ನುವಂಥದ್ದು ಬಹಳ ಮುಖ್ಯ. ಸೃಷ್ಟಿಯನ್ನ ಸೃಷ್ಟಿ ಮಾಡ್ತಾ ದೇವರು ಇಡೀ ನಿಸರ್ಗ, ಗಾಳಿ, ಮಳೆ ಎಲ್ಲ ಜೀವ ಜಂತುಗಳು ಅದ್ರ ಜೊತೆಗೆ ಮನುಷ್ಯ ಅಥವಾ ಹೆಣ್ಣು, ಗಂಡು ಅನ್ನುವಂಥ ಜೀವಗಳನ್ನು ಸಹಿತ ಸೃಷ್ಟಿ ಮಾಡಿ ಎಲ್ಲರೂ ಬದುಕಲಿ ಅನ್ನುವಂಥ ರೀತಿಯೊಳಗೆ ಒಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿಸಿದಂಥ ಆ ದೇವನನ್ನ ಮರೆತು ನಾವು ಒಂದು ಜೀವ ಅದಕ್ಕೇನು ಕಿಮ್ಮತ್ತ ಇಲ್ಲ ಅನ್ನೋ ಥರ ನಮ್ದು ವ್ಯವಸ್ಥೆ ತಂದಿಟ್ಬಿಟ್ಟದ. ಅದು ಯಾವುದು ಅಂತಂದ್ರೆ ಅದು ಹೆಣ್ಣು. ಹೆಣ್ಣು ಅಂತ ಅಂದ್ರ ಆಕಿಗೆ ಈಗ ನಾವು ಇಷ್ಟೆಲ್ಲ ನಾವು ಓಡಾಡಿ ನೌಕರಿ ಮಾಡಾಕತ್ತೀವಿ, ದೊಡ್ಡ ದೊಡ್ಡ ಹುದ್ದೆಯನ್ನ ನಿರ್ವಹಣೆ ಮಾಡಾಕತ್ತೀವಿ ಅಂದ್ರೂ ನಮಗೇನು ಆ ಸ್ವಾತಂತ್ರ್ಯ ಇಲ್ಲ, ಆ ಸಂತೃಪ್ತಿನೂ ಇಲ್ಲ, ಆ ಖುಷಿನೂ ಇಲ್ಲ. ಮತ್ ಗಾಣದೆತ್ತಿನಂಗ್ ದುಡಿದಂತೂ ನಮ್ಗೆ ತಪ್ಪಲಿಲ್ಲ ಅನ್ನುವಂಥ ನೋವಿನ ಜೊತೆಗೆ 12ನೇ ಶತಮಾನಕ್ಕೆ ಶರಣರು ಬರುವ ಮುಂಚೆ ಸಹಿತ ನಮ್ಮ ಹೆಣ್ಮಕ್ಳು ಏನಾದ್ರೂ ಓದಿದ್ರಾ ಅಥವಾ ಅವ್ರಿಗೇನಾದ್ರೂ ಒಂದಿಷ್ಟು ಅವಕಾಶ ಇತ್ತಾ ಅಂತ ಹೇಳಿ ನಾವು ಅವಲೋಕನ ಮಾಡಿದ್ರ ಅಲ್ಲಿಯೂ ಸಹಿತ ಋಷಿ ಪುತ್ರಿಯರಿಗೆ ಮಾತ್ರ ಒಂದಿಷ್ಟು ಅವಕಾಶ ಇತ್ತು ಅಂತೇಳಿ ನಾವು ಗಾರ್ಗಿ, ಮೈತ್ರಿ, ಅಪಲ ಅನ್ನುವಂಥ ಆ ತಾಯಂದ್ರ ಹೆಸರನ್ನ ಕೇಳ್ತೀವಿ. ಅದ್ ಬಿಟ್ರ ಯಾವ ದಲಿತ ಮಹಿಳೆ, ಶೋಷಿತ ಮಹಿಳೆಯ ಹೆಸರನ್ನು ಸಹಿತ ನಾವು ಕೇಳುವುದಿಲ್ಲ. ಆದ್ರ ಅಂಥ ಅವಕಾಶ ಎಲ್ಲಾದ್ರೂ ಸಿಕ್ಕಿತ್ತು ಅಂತಂದ್ರ ನಮ್ಮಪ್ಪ ಬಸವಣ್ಣನವರ ಕಾಲದಲ್ಲಿ ಅಂತ ನಾನು ಮಾತ್ರ ಬಹಳ ಖುಷಿಯಿಂದ ಎದೆ ತಟ್ಕೊಂಡು ಹೇಳುವಂಥದ್ದೇನು ಅಂತಂದ್ರ ಮೊದಲು ಹೆಣ್ಮಕ್ಳು ನಾವು ಎದ್ದ ಕೂಡ್ಲೆ ಮತ್ ಮಲ್ಕೊಳ್ಳೋ ತನಕನು ಯಾರ್ ನೆನ್ಸ್ಬೇಕು ಅಂತಂದ್ರ ಅಪ್ಪ ಬಸವಣ್ಣನ ನೆನ್ಸ್ಕೋಬೇಕು ಅನ್ನುವಂಥ ಮಾತನ್ನ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಅಪ್ಪ ಬಸವಣ್ಣ ನಮ್ಮ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ರು ಅಂತಂದ್ರ ಒಂದ್ ಸಂಸ್ಕೃತಿ ಏನಾದ್ರೂ ಬೆಳಿತೈತಿ ಮತ್ತ ಅಂದ್ರ ಒಂದ್ ಸಂಸ್ಕೃತಿಯ ಉಗಮ, ಒಂದ್ ಸೃಷ್ಟಿಯ ಉಗಮ ಅಂತಂದ್ರನೆ ಹೆಣ್ಣು ಅಂತೇಳಿ ಅವರು ಬಹಳ ಚಂದ ಅರ್ಥ ಮಾಡ್ಕೊಂಡು ಎಲ್ಲ ಶರಣರಿಗೂ ಅದನ್ನ ಅರ್ಥ ಮಾಡ್ಸಿದ್ರು. ಹಂಗಂತೇನೆ ಆಗ ಅನುಭವ ಮಂಟಪದೊಳಗ ನಮ್ಮ ಹೆಣ್ಮಕ್ಳಿಗೆ ಬಹಳ ಒಂದು ಒಳ್ಳೆಯ ಸ್ಥಾನಮಾನ ಸಿಕ್ಕಿತ್ತು, ಅವಕಾಶ ಸಿಕ್ಕಿತ್ತು. ಅಂಥ ಸಮಯದೊಳಗ ಬಹುಶಃ ಈಗ ನೋವೇನ್ ಅನ್ಸ್ತದ ಅಂದ್ರೆ ಈಗ ಹುಟ್ಟಕ್ಕಿಂತ ಆಗ ಹುಟ್ಟಿದ್ರ ನಮ್ಮ ಅಪ್ಪನ ಕಾಲದಾಗ ಇರುತನ ನಾವು ಬಹಳ ನೆಮ್ಮದಿಯಿಂದ ಇರ್ತಿದ್ವೇನೋ ಅಂತ ಎಲ್ಲೋ ಒಂದ್ ಕಡೆ ಕಾಡ್ತದೆ. ಹೆಣ್ಣು ಅಂದ್ರನ ಮೂಗು ಮುರಿಯುವಂತಹದ್ದು, ಅಯ್ಯ ಹುಟ್ಟತನ ಹೆಣ್ಣು ಅನ್ನುವಂಥ ದಿನಗಳಲ್ಲಿ ನಮಗೇನಾದ್ರೂ ಬೆಳಕು ಸಿಕ್ಕಿತ್ತು ಅಥವಾ ಬದುಕಿನ ಸಾರ್ಥಕತೆ ಸಿಕ್ಕಿತ್ತು ಅಂತಂದ್ರ ಅದು ಬಸವಾದಿ ಶರಣರ ಸಮಯದಲ್ಲಿ ಅನ್ನುವಂಥ ಮಾತನ್ನ ಮತ್ತೆ ಮತ್ತೆ ಒತ್ತಿ ನಾನು ಹೇಳ್ತಾ ಈ ವೈದಿಕ ವರ್ಣಾಶ್ರಮ ವ್ಯವಸ್ಥೆ ಯೊಳಗ ಮೊದಲು ಏನು ನಿಸರ್ಗ ಸೃಷ್ಟಿ ಆಯ್ತು ಆಗ ಮಾತೃಪ್ರಧಾನ ಕುಟುಂಬವೇ ಇತ್ರಿ. ಆದ್ರ ವೈದಿಕ ವರ್ಣಾಶ್ರಮ ಬಂದ ಕೂಡ್ಲೇನ ಅದು ಪಿತೃ ಪ್ರಧಾನಕ್ಕ ಟರ್ನ್ ಆಯ್ತು ಅಂತ ಅಥವಾ ಹೋಯ್ತು ಅಂತ. ಯಾಕಂದ್ರೆ ಅದ್ರ ಜೊತೆಗೆ ನಮ್ಮ ಹೆಣ್ಮಕ್ಳಿಗೆ ಮುಂಟು, ಬಸರು, ಬಾಣಂತನ ಈ ಎಲ್ಲವನ್ನೇ ಒಂದಿಷ್ಟು ಕಾರಣ ಇಟ್ಕೊಂಡು ಅಂತೂ ನಮ್ಮನ್ನು ತುಳಿಯುವಂತ ಒಂದು ಪ್ರಯತ್ನ ಆಗಿನಿಂದಲೇ ಚಾಲುವಾಗಿ ಮಾತೃ ಪ್ರಧಾನದಿಂದ ಪಿತೃ ಪ್ರಧಾನ ಕುಟುಂಬ ಅನ್ನುವಂಥದ್ದು ಆ ಅಲ್ಲೇ ಹುಟ್ಟುಕೋತು ಅನ್ನುವಂಥದ್ದು ನಾವು ನೋಡ್ತೀವಿ. ಹೀಗಿದ್ದಾಗ ಅಲ್ಲಿ ಸಮಾಜದೊಳಗ ಹೆಣ್ಣಿಗೆ ಮತ್ತೆ ಮತ್ತೆ ಅದೇ ಅಸಮಾನತೆ, ಶೋಷಣೆ, ಆ ಆ ವರ್ಗ ಭೇದ ಅಥವಾ ಸ್ತ್ರೀ ಪುರುಷ ಅನ್ನುವಂಥ ಭೇದ ಇವೆಲ್ಲವನ್ನ ಆ ಆಗ ಸೃಷ್ಟಿ ಮಾಡಿಟ್ಟಿದ್ರು. ಹೀಗಿದ್ದಾಗ ಇಲ್ಲಿ ಇದನ್ನ ಗಮನಿಸಿದಂತ ಬಸವಾದಿ ಶರಣರು ಇದು ಹಿಂಗಾಗಬಾರ್ದಲ್ಲ ಅಂತ ಚಿಂತನೆ ಮಾಡಿ ಅವ್ರಿಗೊಂದು ಅವಕಾಶ ಕೊಟ್ರು. ಇದೇನು ದೈಹಿಕ ವ್ಯತ್ಯಾಸ ಏನೈತಲ್ಲ ಅದನ್ನ ಮುಂದೆ ಮಾಡಿ ಗಂಡು ಹೆಣ್ಣು ಅನ್ನುವಂತ ಭೇದ ಕಲ್ಪಿಸುವುದಾಗಲಿ ಇವೆಲ್ಲ ಬೇಡ ಅನ್ನುವಂತ ಮಾತನ್ನ ಹೇಳ್ತಾ ಆತ್ಮದ ಅಭೇದತ್ವವನ್ನೇ ಪುರುಷ ಅನ್ನುವಂಥವ ಮರೆತು ಬಿಟ್ಟಿದ್ದ. ಹಿಂಗಾಗಿ ಅಂತರಂಗ ಬಹಿರಂಗ ಸಾಮರಸ್ಯ ಸಾಧಕರಾದಂತಹ ನಮ್ಮ ಶರಣರು ಮುಖ್ಯವಾಗಿ ಅದನ್ನ ಗಮನಿಸಿ ಎತ್ತಿ ಹೇಳಿದ್ರು. ಏನು ಅಂತಂದ್ರೆ ಸ್ತ್ರೀ ಅಥವಾ ಪುರುಷ ಎಂಬ ಅನ್ನುವಂತ ಮೂಲ ಏನು ಭೇದ ಇತ್ತಲ್ಲ ಆ ಭೇದಿಗಿನ ಅವರು ಕೊಡಲಿ ಏಟನ್ನ ಹಾಕಿದ್ದನ್ನ ನಾವು ಕಾಣ್ತೀವಿ. ಅವ್ರು ಹೇಳಿದಂಥದ್ದು ಮಾತೇನು ಅಂತಂದ್ರೆ ಹೆಣ್ಣು ಮಾಯೆಯಲ್ಲ. ಭಾರತೀಯ ನಮ್ಮ ಸಂಸ್ಕೃತಿಯೊಳಗ ಹೆಣ್ಣು, ಹೊನ್ನು, ಮಣ್ಣು ಇವು ಮೂರು ಮಾಯೆ ಅಂತ ಪರಿಗಣ
ಸಲ್ಪಟ್ಟು ಅನರ್ಥಕ್ಕೆ ಈಡು ಮಾಡಿಕೊಟ್ಟಿದ್ದು. ಇದು ಹೆಣ್ಣು ಏನೈತಲ್ಲ, ಇದು ಮೋಕ್ಷ ಸಾಧನೆಗೆ ಅಡೆತಡೆ ಆಗತ್ತ ಅನ್ನುವಂಥ ರೀತಿಯೊಳಗ ಇದನ್ನ ದೂರ ಇಡಬೇಕು ಅಂತ ಒಂದ್ ಕಡೆ ಎಲ್ಲೋ ಡಿಕ್ಲೇರ್ ಆಗಿಬಿಟ್ಟಿತ್ತು. ಹಿಂಗಾಗಿ ಈಕಿ ಬರೇ ಮಾಯೆ ಅಂತ ಹೇಳಿ ಈಕಿ ಹೆರಿಗೆ ಯಂತ್ರ ಅನ್ನುವಂಥ ರೀತಿಯೊಳಗ ಜನಿತಕ್ಕೆ ತಾಯಾಗಿ, ಕೂಟಕ್ಕೆ ಸತಿಯಾಗಿ, ಮೋಹಕ್ಕೆ ಮಗಳಾಗಿ, ಯೋಗಿಗೆ ಯೋಗಿಣಿಯಾಗಿ, ಸವಣಂಗೆ ಕಂತಿಯಾಗಿ, ಪುರುಷನನ್ನು ಬಿಟ್ಟೆನೆಂದ್ರೆ ಬಿಡದೀ ಬೆಂಬತ್ತಿ ಕಾಡುವ ದುಷ್ಟ ಶಕ್ತಿ ಅಂತ ಆಕೆಗೆ ದೂರ್ ಮಾಡಿದ್ದನ್ನ ನಾವು ಕಾಣ್ತೀವಿ. ಆದ್ರ ಶರಣರ ಕಾಲದೊಳಗ ಮೊಟ್ಟ ಮೊದಲು ನಾವು ಕಂಡು ಬರುವಂತ ವಚನ ಯಾರ್ದು ಅಂತಂದ್ರ ದಾಸಿಮಯ್ಯನವರು. ಜೇಡ್ರ ದಾಸಿಮಯ್ಯ ಹೇಳ್ತಾರ, ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಇಲ್ಲಿ ಬಹಳ ಗಮನಿಸ್ಬೇಕು ನೋಡ್ರಿ ನಾವು. ಹೆಣ್ಣು ಮತ್ತು ಗಂಡು ದೈಹಿಕವಾಗಿರುವಂತ ಭಿನ್ನತೆಗಳನ್ನು ಹೇಳ್ತಾ, ಆದ್ರ ಆತ್ಮ ಮಾತ್ರ ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನುವಂಥದ್ದನ್ನ ಹೇಳಿ, ಇವು ಎಷ್ಟೊಂದು ದೈಹಿಕ ಬದಲಾವಣೆಗಳಿಗೆ ಮಾತ್ರ ನಾವು ಮಹತ್ವ ಕೊಡ್ತಾ ಇದೀವಲ್ಲ ಅನ್ನುವಂಥ ಮಾತಿನ ಚಾಟಿ ಏಟನ್ನ ಜೇಡ್ರ ದಾಸಿಮಯ್ಯ ಹೇಳಿದ್ರ, ಗೊಗ್ಗವೇ ಮುಂದುವರೆದು ಏನ್ ಹೇಳ್ತಾಳು ಅಂತಂದ್ರ, ಜ್ಞಾನಕ್ಕೆ ಹೆಣ್ಣು ಗಂಡೆಂಬ ಭೇದ ಇಲ್ಲ. ಯಾಕಂದ್ರ ಜ್ಞಾನ ಅಂತ ಬಂದಾಗ ಅದು ಹೆಣ್ಣೇನು ಗಂಡೇನು ಅಂತ ಇಲ್ಲಿ ಒಂದ್ ಮಾತು ಹೇಳ್ಬಿಡ್ತೀನಿ ನಾ ಇವಾಗ್ಲೇ. ಹೆಣ್ಣು ಅಂತ ನಾವೆಷ್ಟು ತುಳಿತೀವಿ ನೋಡ್ರಿ, ರಿಸಲ್ಟ್ ಬಂದಾಗ ಏನು ಪತ್ರಿಕೆ ತುಂಬಾ ಏನು ಅಂತಂದ್ರ ವಿದ್ಯಾರ್ಥಿನಿಯರದೇ ಮೇಲುಗೈ. ಹಾಗಿದ್ದಾಗ ಜ್ಞಾನ ಅಂತ ಬಂದವಾಗ ಅಲ್ಲಿ ಹೆಣ್ಣು ಅನ್ನುವಂಥದ್ದು ಗಂಡು ಅನ್ನುವಂಥದ್ದು ಯಾವ ಭೇದವೂ ಇಲ್ಲ ಅನ್ನುವಂಥ ಮಾತನ್ನ ಹಿನ್ನೆಲೆಯಲ್ಲಿ, ಜೊತೆಗೆ ಐದಕ್ಕಿ ಲಕ್ಕಮ್ಮ ಹೇಳ್ತಾಳೆ, ಕೂಟಕ್ಕೆ ಸತಿಪತಿ ಎಂಬ ನಾಮವಲ್ಲದೆ ಅರಿವಿಂಗೆ ಬೇರೊಂದೊಡಲುಂಟೆ. ಯಾವ ರೀತಿ ಸವಾಲು ಹಾಕ್ತಾಳ ನೋಡು. ಕೂಟಕ್ಕೆ ಸತಿಪತಿ ಎಂಬ ನಾಮವಲ್ಲದೆ, ಹ್ಮ್ ಅರಿವು ಅಥವಾ ಜ್ಞಾನಕ್ಕ ಬೇರೆ ಏನಾದ್ರೂ ಶರೀರ ಬೇಕಾ? ಯಾವುದೇ ಶರೀರ ಇರ್ಲಿ, ಅದು ಹೆಣ್ಣಿರ್ಲಿ ಗಂಡಿರ್ಲಿ, ಅದಕ್ಕೆ ಅರಿವು ಅನ್ನುವಂಥದ್ದು ಅಥವಾ ಅರಿವಿನ ಹಿನ್ನೆಲೆಯಲ್ಲಿ ಆಕೆಯ ಸ್ಥಾನಮಾನ ಅಥವಾ ಅವನ ಸ್ಥಾನಮಾನ ಅನ್ನುವಂಥದ್ದು ಮುಖ್ಯ. ಆದ್ರ ಇದನ್ನ ನಾವು ಇಲ್ಲಿ ಗಮನಿಸುವಂಥದ್ದು ಬಹಳ ಮುಖ್ಯ ಅನ್ನುವಂಥ ಮಾತನ್ನ ಹೇಳ್ತಾ, ಮುಂದೆ ಸತ್ಯಕ್ಕ ಒಂದು ಕಸಗುಡಿಸುವಂತ ಸತ್ಯಕ್ಕ ನೋಡ್ರಿ ಇಲ್ಲಿ ಆ ಒಂದು ದಲಿತ ಕುಟುಂಬದಲ್ಲಿ ಹುಟ್ಟಿದಂತ ತಾಯಿಗೂ ಸಹಿತ ಅನುಭವ ಮಂಟಪದಲ್ಲಿ ಅವಕಾಶ ಸಿಗುತ್ತೆ ಮಾತಾಡ್ಲಿಕ್ಕೆ, ತನ್ನ ವಿಚಾರಗಳನ್ನು ಹೇಳಲಿಕ್ಕೆ ಅಂತಂದವಾಗ ಸೂಳ ಸಂಕವ್ಯನಂತವ್ರು ನಮ್ಮ ಕಸಗುಡಿಸುವ ಸತ್ಯಕ್ಕನಂತವ್ರು ಎಷ್ಟು ತಮ್ಮ ವಿಚಾರಗಳನ್ನ ಪ್ರಖರವಾಗಿ ಹೇಳ್ತಾ ಇದ್ರು ಅಂತಂದ್ರ, ಅದೇ ರೀತಿಯೊಳಗೆ ಇಲ್ಲಿ ಸತ್ಯಕ್ಕನು ಸಹಿತ ಹಣ್ಣಿನಲ್ಲಿಯ ಮಧುರದಂತೆ, ಪುಷ್ಪದಲ್ಲಿಯ ವಾಸನೆಯಂತೆ, ದೇಹದಲ್ಲಿ ಅಡಗಿರುವ ಆತ್ಮನಿಗೆ ಹೆಣ್ಣು ಗಂಡು ಎಂಬ ಭೇದ ಕಲ್ಪಿಸುವುದು ಬಲ್ಲವರ ನೀತಿಯಲ್ಲ. ನೋಡ್ರಿ, ಹಣ್ಣಿನಲ್ಲಿ ಮಧುರ ಅಥವಾ ಅದು ಸಿಹಿ ಇರ್ತದ ಅನ್ನುವಂಥದ್ದು, ಆ ಸಿಹಿಯನ್ನ ನಾವು ದೂರ ಮಾಡಕ್ಕಾಗಲ್ಲ. ಅದೇ ರೀತಿ ಒಂದು ಹೂವಿನಲ್ಲಿ ವಾಸನೆ ಇದೆ, ಸುವಾಸನೆ ಇದೆ ಅಂತಂದ್ರ ಅದನ್ನು ಸಹಿತ ಬೇರ್ ಮಾಡಕ್ ಆಗಲ್ಲ. ಅದೇ ರೀತಿ ದೇಹದಲ್ಲಿ ಅಡಗಿರುವಂತ ಆತ್ಮನಿಗೆ ಹೆಣ್ಣು ಗಂಡು ಅಂತ ಭೇದ ಕಲ್ಪಿಸೋದು ಇದು ಬಲ್ಲವರ ನೀತಿ ಅಲ್ಲ ಅಂತಂದ್ರ, ನಾವು ಎಷ್ಟು ಕೆಳಗ್ ಬಿದ್ದು ವಿಚಾರ ಮಾಡಾಕತ್ತೀವಲ್ಲ ಅನ್ನುವಂಥದ್ದು ಸಹಿತ ನಮ್ಮನ್ನ ನಾವು ಅವಲೋಕನ ಮಾಡ್ಕೊಳ್ಳುವಂಥದ್ದು. ಅದಕ್ಕ ಮನುಷ್ಯಳನ್ನಾಗಿ ಕಾಣದ ಒಂದು ವಿಷಮ ಸ್ಥಿತಿಯಲ್ಲಿ ಶರಣರು ಮಾಯೆ ಎಂಬ ಪರಿಕಲ್ಪನೆಯನ್ನ ಅದು ತಪ್ಪು ಅಂತ ಹೊಡೆದೋಡಿಸಿ ಅವ್ರು ಹೇಳುವಂತ ವಚನ ಏನು ಅಂತಂದ್ರ, ಹಣ್ಣು ಮಾಯೆ ಎಂಬರು ಹಣ್ಣು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆ ಮಾಯೆ ಕಾಣ ಗುಹೇಶ್ವರ. ನೋಡ್ರಿ, ಈ ಅಲ್ಲಮ ಪ್ರಭುಗಳು ಹೇಳುವಂತ ಮಾತು, ಯಾವ್ಯಾವುದಕ್ಕೆ ನಾವು ಮಾಯೆ ಅಂತೀವಿ, ಇವ್ಯಾವೂ ಮಾಯೆ ಅಲ್ಲ. ಈ ಎಲ್ಲ ಮಾಯೆಗಳು ಹುಟ್ಕೊಳ್ಳೋದು ಎಲ್ಲಿದ ಅಂತಂದ್ರ ನಮ್ಮ ಮನಸ್ಸಿನಲ್ಲಿರುವಂತ ಆಶೆಯ ಮೂಲದಿಂದ. ಅದಕ್ಕ ಆಶೆಯನ್ನು ತೆಗೆದು ಬಿಟ್ಟಿವಿ ಅಂತಂದ್ರ ಇವ್ಯಾವು ನಮ್ಗ ಕಾಡುದೇ ಇಲ್ಲ ಅಥವಾ ಇವ್ಯಾವು ನಮ್ಗ ಏನು ಲೆಕ್ಕಕ್ಕೆ ಬರುದಿಲ್ಲ ಅನ್ನುವಂತ ಮಾತನ್ನ ಹೇಳ್ಕೊಂಡು, ಇಲ್ಲದ ಮಾಯನ್ನುಂಟು ಮಾಡಿಕೊಂಡು ಬಲ್ಲತನಕ್ಕೆ ಬಾಯಿ ಬಿಡಲೇಕು ಅನ್ನುವಂತ ಮಾತನ್ನ ಚನ್ನಬಸವಣ್ಣ ಹೇಳಿದ್ರ. ಮನದಲ್ಲಿ ಇರುವ ಆಸೆ ಇಲ್ಲದವಾಗ ಮಾಯೆ ಎಂಬುದು ಸಹಿತ ಇಲ್ಲ ಆಗ್ತದ. ನಾವು ಆಸೆಯನ್ನ ಎಷ್ಟು ಮಡುಗು ಕಟ್ಕೊಂಡು ಕುಂತ್ ಬಿಟ್ಟಿವಿ ಅಂತಂದ್ರ ಅದು ಕ್ಷಣ ಕ್ಷಣಕ್ಕೂ ನಮ್ಗ್ ಕಾಡ್ತದ. ಆ ಕಾಡುವಿಕೆ ಹಿಂದೆ ನಾವು ಸಹಿತ ಹರ್ಕೊಂಡು ಹೋಗ್ತಾ ಇದೀವಿ. ಅದಕ್ ಮೊದಲು ಮನದಲ್ಲಿ ಆಸೆ ಅನ್ನೋದನ್ನ ತೆಗೆದು ಬಿಡಬೇಕು ಅನ್ನುವಂತ ಮಾತು. ಅರಿದೇ ಅರಿಯನೆಂಬ ದ್ವಂದ್ವವ ಮೀರಿದ ಶರಣಂಗೆ ಮಾಯೆ ಮರವು ಅಭಿಮಾನ ಯಾವೂ ಇಲ್ಲ ಎಂದು ಸಾರಿ ಸಾರಿ ಹೇಳಿ, ಹೆಣ್ಣಿನ ಬಗ್ಗೆ ಇದ್ದಂತ ತಪ್ಪು ಕಲ್ಪನೆಯನ್ನ ತೊಡೆದು ಹಾಕಿ ಅವಳು ಸಹಿತ ಪುರುಷನಂತೆ ಒಂದು ಜೀವ ಎಂಬ ಹಿತಕರ ವಾತಾವರಣವನ್ನ ಸೃಷ್ಟಿ ಮಾಡಿದವರು ಯಾರು ಅಂತಂದ್ರ ನಮ್ಮ ಬಸವಾದಿ ಶರಣರು.
ಬಸವಾದಿ ಶರಣರು ಬರುವುದಕ್ಕಿಂತ ಮುಂಚೆ ಹೆಣ್ಣು ಹೆಂಗಾಗಿದ್ಲು ಅಂತಂದ್ರ ಒಂದ್ ರೀತಿಯೊಳಗ ಅಸ್ಪೃಶ್ಯಳಾಗಿದ್ಲು. ಅಸ್ಪೃಶ್ಯಳಾಕಿ ಆಕಿ ಎದಕ್ಕೂ ಉಪಯೋಗ ಇಲ್ಲ. ಆಕಿನ್ ಏನು ಅಂತಂದ್ರ ಆಕಿ ಹೆಂಗ ಅಂತಂದ್ರ ನರಕಕ್ ದಾರಿ ಆಕೆಯ ಅನ್ನುವಂಥ ರೀತಿಯೊಳಗ ಕಾಣುವಂಥದ್ದು. ಯಾಕ ಅಂತಂದ್ರ ಆಕೆಗೆ ಪ್ರತಿ ತಿಂಗಳಿರುವಂತ ಈ ಋತುಚಕ್ರ ಇರಬಹುದು, ಬಸರು ಬಾಣಂತನ ಇರಬಹುದು, ಅದನ್ನೆಲ್ಲವನ್ನ ವೈದಿಕರು ಆಕೆಗೆ ಮಾಡಿ ಇಟ್ಟು ಅದನ್ನ ಆಕೆಗೆ ಒಂದ್ ರೀತಿಯೊಳಗ ಶೂದ್ರರ ಸಾಲಿನೊಳಗ ಒಯ್ದಿಟ್ಟಿದ್ರು. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಂದಲೂ ಸಹಿತ ಆಕೆ ವಂಚಿತಳಾಗಿ ನಿಂತಾವಾಗ ಆಕೆಯ ದಯನೀಯ ಸ್ಥಿತಿಯನ್ನು ಕಂಡು ಶರಣರು ಹೇಳ್ತಾರ, ಹೊಲೆಗಂಡಲ್ಲದೆ ಪಿಂಡದ ನೆಲಗಾಶ್ರಯವಿಲ್ಲ, ಹೊಲೆಯುಂಟೆ ಲಿಂಗವೆದ್ದಡೆ ಇಲ್ಲಿ. ನೋಡ್ರಿ ಗಮನಿಸ್ಬೇಕು. ಹೊಲೆ ಎಲ್ಲಿ ಅದ? ಹೊಲೆ ಇಲ್ಲ. ಎಲ್ಲಿ ಎಲ್ಲಿ ಲಿಂಗ ಅದ ಅಲ್ಲಿ ಹೊಲೆ ಅನ್ನೋದನ್ನ ಇಲ್ಲ ಅನ್ನುವಂಥದ್ದು. ಆ ಲಿಂಗದ ಮಹತ್ವವನ್ನ ನಾವು ನಿಜವಾಗಿಯೂ ಲಿಂಗಾಯತರು ಅನ್ನೋಕ್ಕಿಂತ ಎಲ್ಲ ಮನುಷ್ಯ ಜಾತಿಯವರು ಸಹಿತ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅನ್ನುವಂಥ ಮಾತನ್ನ ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರ ಲಿಂಗಪ್ಪನು ಸಹಿತ ಒಂದ್ ಸೆಕೆಂಡ್ ನಾನು ಮಾತಾಡ್ಲಿಕ್ಕೆ ಯಾಕೆ ಬಯಸ್ತೀನಿ ಅಂದ್ರೆ, ಲಿಂಗಪ್ಪನು ಸಹಿತ ಈಗ ಡಬ್ಬಿ ಲಿಂಗಪ್ಪ, ಗೂಟದ ಲಿಂಗಪ್ಪ, ಕೊಳ್ಳಾಗ ನಮ್ಗೆ ಲಿಂಗಪ್ಪನು ಇಲ್ಲ, ಅದ್ರ ಪೂಜಾ ಮಾಡೋ ಸಂಸ್ಕೃತಿನೂ ನಮ್ಗೆ ಬಹಳ ದೂರ ಆಗಕತ್ತೈತಿ ಅನ್ನುವಂಥ ಮಾತನ್ನ ಮಧ್ಯದಲ್ಲಿ ಹೇಳಿ, ಸತಿ ಭಕ್ತೆಯಾದರೆ ಹೊಲೆಗಂಜಲಾಗದು, ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ತೆರಹುಂಟೆ ಎಂದು ಭಕ್ತೆಯಾದಂತ ಹೆಣ್ಣು ಇದ್ಲು ಅಂತಂದ್ರ ಆಕೆಗೆ ಭವಿತನ ಅನ್ನುವಂಥದ್ದು ಇರುವುದಿಲ್ಲ. ಆಕೆ ಮಾಡಿದ ಅಡುಗೆ ಶುದ್ಧ ಪವಿತ್ರ ಪಾಕ, ಅದನ್ನು ಗುರುವಿಗೂ ಸಹಿತ ನೀಡಬಹುದು ಅಂತ ಹೇಳಿ ಆ ಏನು ಆ ಋತುಮತಿ ಆದವಾಗ ಆಕೆ ಮಾಡದಂತ ಅಡಿಗೆ ತಿನ್ನಬಾರದು ಅಂತ ಮೊನ್ನೆನ ಯಾರೋ ಒಬ್ರು ಆಚಾರ್ಯರು ಯಾರೋ ಒಬ್ರು ಗುರುಗಳು ಹೇಳಿದ್ರು, ಇಲ್ಲ ಆ ಸಮಯಕ್ಕೆ ಅಕ್ಕಿದೇನ್ರ ಊಟ ಮಾಡಿದ್ರಿ ನೀವು ಆಕಿ ಮಾಡಿದ ಅಡಿಗೆ ಅಂತಂದ್ರೆ ನರ್ಕಕ್ಕೆ ಹೋಗ್ತೀರಿ ಅನ್ನುವಂತ ಮಾತನ್ನ ಹೇಳಿದ್ರು. ಇದು ಸಹಿತ 21ನೇ ಶತಮಾನದೊಳಗೆ. ನೋಡ್ರಿ ನಾವೆಂಥ ಮೌಢ್ಯಗಳಲ್ಲಿ ಇನ್ನೂ ಬದುಕ್ತಾ ಇದೀವಿ ಅನ್ನುವಂಥದ್ದು ಇಲ್ಲಿ ಗಮನಿಸ್ತಾ, ಹಿಂಗಾಗಿ ಆಕೆಯ ಹೆಣ್ಣು ಅಂತಂದ್ರ ಆಕೆ ಯಾವುದೇ ಹೊಲೆ ಅನ್ನುವಂಥ ಮಾತ ಇಲ್ಲ ಆಕೆ ಅನ್ನುವಂಥ ವಿಚಾರವನ್ನು ಶರಣರು ಹೇಳಿ ಹೆಣ್ಣನ್ನು ಸಹಿತ ಆಕೆಯು ಸಹಿತ ನಮ್ಮ ಜೊತೆ ಸಹಭಾಗಿತ್ವವನ್ನು ಪಡೆಯುವಂತ ಅವಕಾಶವನ್ನ ಒದಗಿಸಿಕೊಟ್ರು ಅನ್ನುವಂಥದ್ದು ಬಹಳ ಮುಖ್ಯ. ಅವ್ರು ಮುಂದುವರೆದು ಹೇಳ್ತಾರ, ಹೆಣ್ಣು ಅಂದ್ರ ಪ್ರತ್ಯಕ್ಷ ದೇವತೆ. ನೋಡ್ರಿ ನಮ್ಮ ದೈವತ್ವಕ್ಕೇರಿಸುವಂತ ಪ್ರಯತ್ನ ಶರಣರು ನಮಗ ಮಾಡಿದ್ರು ಅನ್ನುವಂಥ. ಹೆಣ್ಣನ್ನು ಮಾಯೆಯಿಂದ ಮತ್ತು ಅಸ್ಪೃಶ್ಯತೆಯ ಸಂಕೋಲೆಯಿಂದ ಬಿಡಿಸಿದಂತ ಶರಣರು ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಅವಳು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಅವಳಲ್ಲಿರುವಂತ ದೈವತ್ವವನ್ನು ಗುರುತಿಸಿ ದೈವತ್ವಕ್ಕೇರಲು ಅವಕಾಶ ಮಾಡಿಕೊಟ್ಟರು. ನೋಡ್ರಿ ಈ ದೈವತ್ವ ಅನ್ನುವಂಥದ್ದು ಕೇವಲ ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ಅಷ್ಟೇ ನಾವು ವಿಚಾರ ಮಾಡಬಾರ್ದು. ಹೆಣ್ಣು ಇದ್ದಲ್ಲೇ ಒಂದು ಸೃಷ್ಟಿ ಕಾರ್ಯ ನಡೀತದ, ಒಂದು ಸಂಸ್ಕೃತಿಯ ಉಗಮ ಆಗತ್ತ, ಒಂದು ಜೀವ ಚೈತನ್ಯ ಭೂಮಿಗೆ ಬೀಳ್ತದ ಅಂತಂದ್ರ ಅಲ್ಲಿ ಪ್ರತಿಯೊಂದು ಎಷ್ಟು ಮುಖ್ಯವಾಗಿ ನಿಲ್ತವ ಅನ್ನುವಂಥದ್ದು ಇಲ್ಲಿ ಗಮನಿಸ್ತಾ, ಆತ್ಮೋದ್ಧಾರದ ಹಂಬಲ ಇರಲಾರಂತ ಹಂಬಲದ ಆಶಯಗಳೆಲ್ಲ ನಿಲುಕದ ನಕ್ಷತ್ರ ಎಂಬ ಸ್ಥಿತಿಯನ್ನುಂಟು ಮಾಡಿದಂತ ವೈದಿಕ ಪರಂಪರೆಯ ವಿಚಾರಗಳನ್ನ ಮೆಟ್ಟಿ ನಿಂತು ಗುರುದೀಕ್ಷೆ, ಲಿಂಗ ಪೂಜೆ, ಪಂಚಾಚಾರದ ಪಾಲನೆ, ಶಸ್ತಲಗಳ ಸಾಧನೆ ಇತ್ಯಾದಿ ಅನುಭವದ ತುಟ್ಟ ತುದಿಯನ್ನೇರಿ ಹೆಣ್ಣು ಆ ಸಮಯದಲ್ಲಿ ನಿಂತುಕೊಂಡ್ಲು ಅನ್ನುವಂಥದ್ದು ಬಹಳ ಮುಖ್ಯ. ಅಕ್ಕಜಿ ನನ್ ಮಾತು ಕೇಳ್ತಾ ಇದ್ದೇನಾ ಅಮ್ಮ? ಯಾಕಂದ್ರೆ ಮಳಿ ಬರಾಕತ್ತದ, ನಂದು ಟೀನ್ ಅದ, ಅದ್ರದ್ದು ಶಬ್ದ ಹೆಚ್ಚಾಗತ್ತದ, ಅದಕ್ಕೆ ಕೇಳಿದ್ದು. ಇಲ್ಲ ಇಲ್ಲ ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಆಯ್ತು. ಇದನ್ನೊಂದು ಇದಕ್ಕೆ ಉದಾಹರಣೆಯಾಗಿ ಹಡಪದ ಲಿಂಗಮ್ಮ ಹೇಳ್ತಾರ, ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮದಲ್ಲಿ ಬೆಳೆದೆ, ಸತ್ಯ ಶರಣರ ಪಾದವಿಡಿದೆ, ಆ ಶರಣರ ಪಾದವಿಡಿದು ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪಾದೋದಕವ ಕಂಡೆ, ಪ್ರಸಾದವ ಕಂಡೆ, ಇಂತಿವರ ಕಂಡೆನ್ನ ಕಂಗಳ ಮುಂದಣ ಕತ್ತಲೆ ಹರಿಯಿತ್ತು, ಕಂಗಳ ಮುಂದಣ ಕತ್ತಲೆ ಹರಿಯಲೊಡನೆ ಮಂಗಳದ ಮಹಾ ಬೆಳಕಿನೊಳಗೋಲಾಡಿ ಸುಖಿಯಾದೆನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ನೋಡ್ರಿ ಎಂಥ ಮಾತು ಇದು ನಮ್ಮ ಹಡಪದ ಲಿಂಗಮ್ಮ ಹೇಳುವಂತ ಮಾತು ಅಂತಂದ್ರ, ನಾನು ಕನಿಷ್ಠದಲ್ಲಿ ಹುಟ್ಟಿದೆ. ಯಾಕಂದ್ರೆ ಹೆಣ್ಣು ಹುಟ್ಟಿದಾಗ ಯಾರು ಖುಷಿ ಪಡುದಿಲ್ಲ, ಯಾರು ನಮ್ಮ ಬಗ್ಗೆ ನಾವು ಹೆಣ್ ಮನ್ಯಾಗ ಹುಟ್ಟಿತ್ತು ಅಂತ ಯಾರು ಪೇಡೆ ಅಂತೂ ಹಂಚಿಲ್ ಬಿಡ್ರಿ, ಅಂತ ಉದಾಹರಣೆಗಳ ಸಿಗುದಿಲ್ಲ. ಅದಕ್ಕೆ ಹುಟ್ಟತನ ಅಯ್ಯೋ ಅಂತ ಹುಟ್ಟಿಸ್ಕೊಂಡು ಅಥವಾ ಅಯ್ಯೋ ಅಂತ ಧ್ವನಿಯೊಳಗನ ನಾವು ಹುಟ್ಟಿದವ್ರು. ಅದಕ್ಕೆ ಹೇಳುವಂಥದ್ದೇನು ಅಪ್ಪ ಅಮ್ಮ ಅಂತಂದ್ರ, ನಾನು ಕನಿಷ್ಠದಲ್ಲಿ ಹುಟ್ಟಿದೆ ಆದ್ರ ಉತ್ತಮದಲ್ಲಿ ಬೆಳೆದೆ, ಸತ್ಯ ಶರಣರ ಪಾದವಿಡಿದೆ. ಯಾಕಂದ್ರ ಆ ಇರುವಂತ ಅನುಭವ ಮಂಟಪದ ವಾತಾವರಣ ಅಥವಾ ಆ ಶರಣರ ಸಮಾಜ ಹೆಂಗಿತ್ತು ಅಂತಂದ್ರ ಬಹಳ ಉತ್ತಮವಾದಂತ ಒಂದು ವ್ಯವಸ್ಥೆ ಇತ್ತು. ಅಲ್ಲಿ ನಾನು ಬೆಳೆದೆ,
ಮತ್ತು ಶರಣರ ಸಂಘದೊಳಗ ನಾನು ಅವರ ಪಾದದೊಳಗನ ಒಂದಾಗಿ ಅಂದ್ರೆ ಅವರ ಸಾನ್ನಿಧ್ಯದೊಳಗ ಒಂದಾಗಿ ನಾನು ಬೆಳೆದು ಅವರ ಪಾದವಿಡಿದು ಗುರುವ ಕಂಡೆ. ಹ್ಮ್ ಅದ್ರ ಜೊತೆಗೆ ಗುರುವಿನ ಜೊತೆಗೆ ಲಿಂಗವನ್ನು ಸಹಿತ ಕಂಡೆ. ಲಿಂಗದ ಜೊತೆಗೆ ಜಂಗಮವನ್ನು ಕಂಡೆ, ಪಾದೋದಕವ ಕಂಡೆ, ಪ್ರಸಾದವ ಕಂಡೆ ಅಂತಂದ್ರ ಇವೆಲ್ಲವೂ ಸಹಿತ ಬಹಳ ನಮ್ಗ ವ್ಯಾಲ್ಯೂಬಲ್ ಅಂತ ನಾವು ಹೇಳ್ತೀವಿ. ಗುರು ಆಗಲಿ, ಲಿಂಗ ಆಗಲಿ, ಜಂಗಮತ್ವ ಅನ್ನುವುದಾಗಲಿ, ಈ ಪಾದೋದಕ, ಪ್ರಸಾದ ಇವೆಲ್ಲವೂ ಬಹಳ ಮೌಲ್ಯಯುತವಾದಂಥದ್ದು. ಎಲ್ಲ ಮೌಲ್ಯಯುತಗಳನ್ನ ನಾನು ಕಳ್ಕೊಂಡು ನನ್ನ ಬದುಕನ್ನು ನಾನು ಬೆಳಕು ಮಾಡ್ಕೊಂಡೆ ಅನ್ನುವಂಥ ಮಾತನ್ನ ನಮ್ಮ ಹಡಪದ ಲಿಂಗಮ್ಮ ಹೇಳ್ತಾರೆ. ಆಚಾರ ಪ್ರಧಾನವಾದಂಥ ಶರಣ ಧರ್ಮದಲ್ಲಿ ನೈತಿಕ ನಡವಳಿಕೆಗಳಿಗೆ ಪ್ರಥಮ ಪ್ರಾಶಸ್ತ್ಯ ಇತ್ತು. ಶೀಲ, ಚಾರಿತ್ರ್ಯ ವ್ಯಕ್ತಿಯ ಜೀವ ರತ್ನಗಳಿದ್ದಂತೆ ಎಂದು ನಂಬಿ ನೀತಿಯ ನೆಲಗಟ್ಟಿನ ಮೇಲೆ ಸುಂದರವಾದಂತಹ ಸಮಾಜದ ಸೌಧವನ್ನು ನಿರ್ಮಿಸಲು ಉದ್ದೇಶಿಸಿದಂತಹ ಶರಣರು ಅದನ್ನು ತಮ್ಮ ಜೀವನದ ಪ್ರಮುಖ ಮೌಲ್ಯವಾಗಿ ಸ್ವೀಕರಿಸಿದರು. ನೋಡ್ರಿ ಎಂಥ ಒಂದು ಸಮಾಜ. ನೋಡ್ರಿ ನಾವು ಈಗ ನೋಡ್ತೀವಿ ದಿನ ಬೆಳಗ್ಗೆದ್ದು ಪತ್ರಿಕೆಯೊಳಗ ಅಲ್ಲಿ ಒಂದ್ ಹೆಣ್ಣು ಮಗುವಿನ ಅತ್ಯಾಚಾರ ಆಯ್ತು, ಅಲ್ಲಿ ಆಕೆಯನ್ನ ಏನೇನೋ ಮಾಡಿದ್ರು ಮಟ್ಟಿದ್ರು ಅಂತ ಒಟ್ಟಾಕಿದೇನ್ ಕಿಮ್ಮತ್ತ ಇಲ್ ಬಿಡ್ರಿ. ಅಂತ ಒಂದು ವಾತಾವರಣದೊಳಗಿದ್ದೀವಿ. ನಾವು 12ನೇ ಶತಮಾನದ ಇತಿಹಾಸವನ್ನು ಓದ್ತಾ ಅಥವಾ ಆಗಿರುವಂತ ವಚನಗಳನ್ನು ಓದ್ದಾವಾಗ ಎಷ್ಟೊಂದು ಶರಣರೆಲ್ಲರೂ ಹರಿದು ಕಲ್ಯಾಣಕ್ಕೆ ಬಂದ್ರು. ಆದ್ರೆ ಅಲ್ಲೆಲ್ಲರ ಒಂದು ಹೆಣ್ಣು ಮಗುವಿನ ಅತ್ಯಾಚಾರ ಆಯ್ತು ಅನ್ನುವಂಥದ್ದು ಅಥವಾ ಆಕೆಗೆ ಧಕ್ಕೆ ಆಯ್ತು ಅನ್ನುವಂಥದ್ದು ಏನಾದ್ರೂ ಘಟನೆಗಳು ನಮ್ ಕಿವಿಗ್ ಬೀಳ್ತಾವ ಅಂತ ಬೀಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರ ಆಗಿರುವಂತ ಎಲ್ಲ ಮನಸ್ಸುಗಳು ಏನಿದ್ವು ಅಂತಂದ್ರ ಅಂತ ಒಂದು ಸಾರ್ಥಕ ಮನಸ್ಸುಗಳು ಇದ್ವು. ಅವೆಲ್ಲವೂ ಸಹಿತ ಒಂದು ಹಾಲಿನ ತರ ಇರುವಂತ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ಅನ್ನುವಂಥದ್ದು ನಾವು ಬಹಳ ಗಮನಿಸುವಂತದ್ದು ಅದ. ಯಾವಾಗ ಹೆಣ್ಣು ಕೇವಲ ಭೋಗದ ವಸ್ತು ಅಂತ ತಿಳ್ಕೊಂಡಿದ್ದಂತ ಬಸವಾದಿ ಶರಣರು ಬರುವಕ್ಕಿಂತ ಹಿಂದಿರುವಂತಹ ಪುರುಷ ಪ್ರಧಾನ ವ್ಯವಸ್ಥೆಯನ್ನ ಶರಣರು ಯಾವ ರೀತಿ ಹೇಳ್ತಾರ ಅಂತಂದ್ರ ಛಲಬೇಕು ಶರಣಂಗೆ ಬರ ಸತಿಯನ್ ಒಲ್ಲೆನೆಂಬ. ನಮ್ಗ ನಮ್ ಮನ್ಯಾಗ ಹೆಂಡತಿ ಇದ್ರು ಸಹಿತ ಮತ್ತ ಮಗಲ್ ಮನಿ ಹೆಣ್ಮಕ್ಳಿಗೆ ನಾವು ಕಣ್ಣು ಹಾಕುವಂತ ಒಂದು ವ್ಯವಸ್ಥೆ ನಮ್ ಸುತ್ತಲ ಐತ್ರಿ. ಆದ್ರ ಶರಣರು ಆಗ್ಲೇ ಹೇಳಿದ್ರು ಪರಸತಿಯನ್ನ ನಾನು ನೋಡೋದು ಅದು ನನ್ನ ಬಹಳ ದೊಡ್ಡ ತಪ್ಪು ಅನ್ನುವಂಥದ್ದು. ಪರಸತಿ ಆಕೆ ನನಗ ಒಬ್ಬ ಅಕ್ಕ ಇರಬಹುದು, ತಾಯಿ ಇರಬಹುದು ಅನ್ನುವಂತಹ ವಿಚಾರವನ್ನ ಅವ್ರು ಆಗ್ಲೇ ಹೇಳಿದ್ರು. ಶಿವಲಿಂಗವ ನೋಡುವ ಕಣ್ಣಿನಲ್ಲಿ ಪರಸ್ತ್ರೀಯ ನೋಡಿದಡೆ ಅಲ್ಲಿ ಲಿಂಗವಿಲ್ಲ. ನೋಡ್ರಿ ನಮ್ಮ ಪಂಚೇಂದ್ರಿಯಗಳನ್ನ ನಾವು ಎಷ್ಟು ರಕ್ಷಣೆಯಾಗಿ ಇಟ್ಕೋಬೇಕು ಅನ್ನುವಂತಹ ಮಾತಿನ ಜೊತೆಗೆ ಹೇಳುವಂತದ್ದೇನು ಅಂತಂದ್ರೆ ನಾನು ದಿನ ಬೆಳಗ್ಗೆ ಎದ್ದು ಲಿಂಗ ಪೂಜೆಯನ್ನ ಮಾಡ್ತೀನಿ. ಆ ಶಿವಲಿಂಗವನ್ನ ನೋಡ್ತೀನಿ. ಅಂತ ಕಣ್ಣಿನಲ್ಲಿ ನಾನು ಬೇರೆ ತಾಯಿಯನ್ನ ನಾನು ಕಾಮುಕ ಕಣ್ಣಿನಿಂದ ನೋಡಿದ್ರ ಅದು ಹಾಗಿದ್ರ ನಾನು ಲಿಂಗ ಪೂಜೆ ಮಾಡಿದ್ದು ಸಹಿತ ವೇಸ್ತು ಅನ್ನುವಂಥದ್ದನ್ನ ಇಲ್ಲಿ ಗಮನಿಸ್ಬೇಕು. ಹೀಗಾಗಿನ ಪರಸ್ತ್ರೀ ತಾಯಿಗೆ ಸಮಾನ ಅಂತ ಭಾವಿಸಿ ಅವಳಲ್ಲಿ ಮಾತೃತ್ವವನ್ನಷ್ಟೇ ಅಲ್ಲ ಆಕೆ ಪಾರ್ವತಿಗೆ ಸಮಾನ ಅಂತ ಭಾವಿಸಿ ಆಕೆಯನ್ನು ದೈವತ್ವಕ್ಕೆ ಏರಿಸಿದಂತ ಒಂದು ಪವಿತ್ರದ ಭಾವನೆಯನ್ನು ಹುಟ್ಟಿಸಿ ಸಮಾಜದಲ್ಲಿ ಆಕೆಯ ಗೌರವವನ್ನ ಎತ್ತಿ ಹಿಡಿದವ್ರು ಯಾರಾದ್ರೂ ಇದ್ರ ಅದು ಬಸವಾದಿ ಶರಣರು ಅನ್ನುವಂಥ. ಎಂಥ ಒಂದು ಸಮತಾಭಾವದ ಸಮಾನತೆಯ ಸಮಾಜವನ್ನು ಶರಣರು ಕಟ್ಟಿದ್ರು ಅಂತ ಅವರೆಲ್ಲರ ವಚನಗಳನ್ನ ನಾವು ಅರ್ಥ ಮಾಡ್ಕೊಂಡಾಗ ನಮ್ಗ ಅರ್ಥ ಆಗತ್ತ. ನೋಡ್ರಿ ಆ ಎಲ್ಲ ನಾನು ಒಂದ್ ನಾಲ್ಕೈದು ವಚನಗಳನ್ನ ತಮ್ಮ ಮುಂದೆ ವಿಶ್ಲೇಷಣೆ ಮಾಡಿದಾಗ ನಿಜವಾಗಿಯೂ ಆ ಬದುಕು ಎಂಥದಿತ್ತಲ್ಲ. ಅಲ್ಲಿರುವಂತ ಸಮಾನತೆ ಎಂಥದಿತ್ತು, ಹೆಣ್ಣಿಗಿರುವಂತ ಸ್ವಾತಂತ್ರ್ಯ ಎಂಥದಿತ್ತು, ಆ ಸ್ವಾತಂತ್ರ್ಯ ಜೊತೆಗೆ ಪುರುಷನ ಜೊತೆಗೆ ಸಹಭಾಗಿತ್ವ ಆಗಿ ಆಕೆ ನಡ್ಕೊಳ್ಳುವಂತ ರೀತಿ ಎಂಥದಿತ್ತು ಅನ್ನುವಂಥದ್ದು ನಮ್ಗೆ ಗೊತ್ತಾಗತ್ತ. ಅದೇ ಈ 21ನೇ ಶತಮಾನದಲ್ಲಿ ಹೆಂಗಾಗ್ಯದ ಅಂತಂದ್ರ ಹೆಣ್ಣು ಗಂಡು ಅಂತಂದ್ರ ಬಹಳ ದೊಡ್ಡ ಬಿರುಕು ಬಿಟ್ಬಿಟ್ಟದ. ಆ ಬಿರುಕು ಎಷ್ಟ್ ಆಳಾಗೈತಿ ಅಂತಂದ್ರ ಬಹಳ ಕಷ್ಟ ರೀ. ನಮ್ಮ ಮನೆಯೊಳಗ ನಮ್ಮ ತಾಯಿ ಅಥವಾ ನಮ್ಮ ಅಕ್ಕ ಅಥವಾ ನನ್ನ ಗೆಳತಿ ಗರ್ಭಿಣಿ ಆದ್ಲು ಅಂತಂದ್ರ ಆಕೆಯ ಗರ್ಭದಲ್ಲಿ ಹೆಣ್ಣು ಮಗು ಇದೆಯೋ ಗಂಡು ಮಗು ಇದೆಯೋ ಅಂದ್ರ ಗರ್ಭದಿಂದಲೇ ಆಕೆಗೆ ತುಳಿಯುವಂತ ಪ್ರಯತ್ನ. ಹಂಗಾಗಿ ಇಲ್ಲಿನ ಭ್ರೂಣ ಹತ್ಯೆಯ ಘಟನೆಗಳು ನೀವು ಮಂಡ್ಯದಲ್ಲಿ ಮೊನ್ನೆ ನೂರಾರು ಗಟ್ಲೆ ಭ್ರೂಣ ಹತ್ಯೆಗಳಾಗಿತ್ತು ಅಂತ ಪತ್ರಿಕೆ ಒಳಗೆ ನಾವು ನೋಡೋ ಮುಂದೆ ಎಷ್ಟು ಕೆಟ್ಟ ಅನ್ಸ್ತದ ಅಂದ್ರ ಹೆಣ್ಣು ಮಗು ಭೂಮಿಗೆ ಬರಬಾರದು ಅನ್ನುವಂತ ಪೂರ್ವ ಸಿದ್ಧತೆಯನ್ನ ಅಥವಾ ಕ್ರೂರ ಮನಸ್ಸನ್ನ ಇಟ್ಕೊಂಡಂತ ಸಮಾಜದಲ್ಲಿ ನಾವು ಕೇಳಬೇಕಾಗಿದೆ ಏನು ಅಂತಂದ್ರೆ ಹಾಗಿದ್ರೆ ಹೆಣ್ಣಿಲ್ಲ ಅಂತಂದ್ರೆ ಜಗತ್ತು ನಡೀತೈತೇನಪ್ಪಾ ಅಂತೇಳಿ. ಜಗತ್ ಏನಾಗತ್ತ ಅಂತಂದ್ರೆ ಒಂದು ಮರುಭೂಮಿ ಆಗ್ಬಿಡತ್ತ. ಆ ಮರುಭೂಮಿಯಲ್ಲಿ ಹಸಿರ ಕಾಣಿಸೋದಿಲ್ಲ. ಯಾಕ ಅಲ್ಲಿ ಹೆಣ್ಣನ ಇಲ್ಲ ಅನ್ನುವಂಥದ್ದು. ಅದನ್ನ ನಾವು ಅರ್ಥೈಸ್ಬೇಕು ಅನ್ನುವಂಥ ಸಮಯದಲ್ಲಿ ನಾವು ಬಂದಿದ್ದೀವಿ. ಹೀಗಾಗಿ ಈಗಲೂ ಸಹಿತ ಆ ಭ್ರೂಣ ಹತ್ಯೆಗಳ ಜೊತೆಗೆ ಹೆಣ್ಣು ಮಗುವಿಗೆ ಶಿಕ್ಷಣ ಯಾಕೆ ಬೇಕು ಅಂತ ಹೇಳಿ ಬಾಲ್ಯ ವಿವಾಹಗಳು ನಡೆಯುವಂತಹದ್ದು ಸಹಿತ ನಾವು ಕಾಣ್ತೀವಿ. ಹೀಗಾಗಿ ಆ ಮಗು
ತನ್ನ ಬಾಲ್ಯದಲ್ಲಿಯೇ ಶಿಕ್ಷಣದಿಂದನೂ ಸಹಿತ ವಂಚಿತಳಾಗಿ ಕುಟುಂಬದ ಜವಾಬ್ದಾರಿಯನ್ನು ಹೊರುವಂತಹದ್ದು. ಜೊತೆಗೆ 108 ಅಲ್ಲೇ ಮತ್ತ ಕಾಮದ ಕಂಗಳು. ಮೊನ್ನೆ ಕಲ್ಕತ್ತಾದಲ್ಲಿ ನಮ್ಮ ನಮ್ಮ ಮಗಳು ಆಸ್ಪತ್ರೆಯಲ್ಲಿ ವೈದ್ಯ ಆದಂತಹ ಮಗಳು, ಆಕೆಗೆ ರಾತಾರಾತ್ರಿ ಯಾವ ರೀತಿಯ ಒಂದು ಅತ್ಯಾಚಾರ ನಡೀತು ಅಂತ ನಾವು ನೋಡಿದವಾಗ ಎಂಥಿಂಥ ಘಟನೆಗಳು ನಮ್ಮ ಸುತ್ತ ನಡೆಯುವ ಮುಂದ ಮೈ ಝಲ್ ಅಂತದ್ರಿ. ಹಾಗಿದ್ರೆ ಹೆಣ್ಣು ಎಷ್ಟು ಇಲ್ಲಿ ಸುರಕ್ಷಿತದಳ ಅಂತ ಮತ್ತೆ ಮತ್ತೆ ನಾವು ಕ್ಷಣ ಕ್ಷಣಕ್ಕೂ ಪ್ರಶ್ನೆ ಮಾಡುವಂತಹ ಸ್ಥಿತಿಯೊಳಗೆ ನಾವು ಅಲ್ಲಿದ್ದೀವಿ. ಸುತ್ತಲೂ ಕಾಮದ ಕಂಗಳು, ಆಮ್ಯಾಗ ಈ ವರದಕ್ಷಿಣೆ ಅನ್ನುವಂಥ ಭೂತ, ಹ ಮರ್ಯಾದೆ ಹತ್ಯೆಗಳು, ಇವೆಲ್ಲವೂ ನಮ್ ಸುತ್ತ ಎಷ್ಟಾಗಕತ್ತಾವಲ್ಲ ಅಂತ ನೋಡ್ತಾ ಒಂದ್ಸಲ ಪತ್ರಿಕೆಯನ್ನ ಒಂದು 5-6 ವರ್ಷದ ಹಿಂದೆ ಪತ್ರಿಕೆಯನ್ನು ನೋಡೋ ಮುಂದ ಮಹಾರಾಷ್ಟ್ರ ಜಿಲ್ಲೆಯ ಸಾತಾರ್ ಜಿಲ್ಲೆಯೊಳಗೆ ನಡೆದಂತ ಒಂದು ಘಟನೆ ಅಲ್ಲಿ ಪತ್ರಿಕೆಯೊಳಗೆ ಬಂದಿತ್ತು. ಏನು ಅಂತಂದ್ರ ಒಂದು 6 ತಿಂಗಳದೊಳಗ ಆ ಸಾತಾರ್ ಜಿಲ್ಲೆಯೊಳಗ 363 ಹೆಣ್ಣು ಮಕ್ಕಳು ಹುಟ್ಟಿದ್ದು. ಆ ಹುಟ್ಟಿದಂತ ಹೆಣ್ಣು ಮಕ್ಕಳಿಗೆಲ್ಲ ಸರ್ವೆ ಮಾಡಿದಾಗ ಆ 363 ಮಕ್ಕಳಿಗೂ ನ ಖುಷಿ ಅಂತ ಹೆಸರಿಟ್ಟಿದ್ರು. ನೋಡ್ರಿ, ನಾವ್ ಹೆಸರಿಡಾಕನು ಇಷ್ಟು ನಮ್ಗ ತ್ರಾಸು. ಆ ಹೆಣ್ಣು ಮಗುವಿಗೆ ನ ಖುಷಿ, ನ ಖುಷಿ, ನ ಖುಷಿ. ನೀ ಹುಟ್ಟಿ ನನಗೇನ್ ಖುಷಿ ಆಗಿಲ್ಲ ಅನ್ನುವಂಥ ರೀತಿಯೊಳಗ ಆಕೆಯನ್ನ ನಾವು ಒಂದು ಹೆಸರಿಟಾಕನು ನಾವು ಸಂಭ್ರಮ ಪಡೋದಿಲ್ಲ ಅನ್ನುವಂಥ ನಮ್ಮ ಮನಸ್ಸನ್ನ ನಾವು ಇಟ್ಕೊಂಡು ಹೊಂಟೀವಿ. ಕೊನೆಗೆ ಅಲ್ಲಿಯ ಎಲ್ಲ ಜಿಲ್ಲಾಧಿಕಾರಿಗಳು ಆ ಎಲ್ಲ ಪೋಷಕರನ್ನ ಕರೆದು ಹೆಣ್ಣು ಮಗು ಅಂತಂದ್ರೆ ಅಷ್ಟು ಕೀಳಾಗಿ ಕಾಣಬಾರ್ದಲ್ಲ, ಆಕೆಗೂ ಸಹಿತ ಒಳ್ಳೆ ಶಿಕ್ಷಣ ಕೊಟ್ರ ಆಕೆನು ನಿಮ್ಮನ್ನು ಸಾಕ್ತಾಳಲ್ಲ ಅನ್ನುವಂಥ ಎಲ್ಲ ಪಾಠಗಳನ್ನ ಕೊಟ್ಟು ಮತ್ತ ಆಕೆಯ ನಖುಷಿ ಅನ್ನುವಂಥ ಹೆಸರನ್ನ ಚೇಂಜ್ ಮಾಡಿಸಿ ಒಳ್ಳೆ ಒಳ್ಳೆ ಹೆಸರನ್ನ ಇಡಿಸುವಂತ ಪ್ರಯತ್ನ ಮಾಡಿದ್ರು ಅಂತಂದ್ರ ನಾವಿಲ್ಲಿ ಗಮನಿಸಬೇಕು. ನಾವು ತಂದೆ ತಾಯಿ ಏನದೀವಿ ನಮ್ಮ ಮನಸ್ಸಿನಾಗ ಎಷ್ಟ ಆ ಹೆಣ್ಣು ಮಗು ಅಂತಂದ್ರ ನಾವು ಕೀಳಾಗಿ ಕಾಣ್ತೀವಿ ಅನ್ನುವಂಥದ್ದು ಗಮನಿಸ್ಬೇಕು. ಆ ಜೊತೆಗೆ ಮೊನ್ನೆಲೆ ಒಂದು 2 ವರ್ಷದ ಹಿಂದೆ ನಮ್ಮ ಬೀದರ್ ಆಸ್ಪತ್ರೆಯಲ್ಲಿಯೇ ಒಬ್ಬಾಕಿ ತಾಯಿ ಡೆಲಿವರಿಗೆ ಬಂದಿದ್ಲು. ಈಗ ಆಲ್ರೆಡಿ ಆಕಿಗೆ 14 ಹೆಣ್ಣು ಹುಟ್ಟಿದ್ದು ರೀ. ಮತ್ತೆ ಮರುಪ್ರಯತ್ನ ಅಂತೇಳಿ 14 ಹೆಣ್ಣು ಹುಟ್ಟಿತ್ತು. ಈಗ 15ನೇದ್ದು ಮತ್ತೆ ಆಕಿ ಡೆಲಿವರಿಗೆ ಬಂದಿದ್ಲು. ಈ ಸಲ ಆಕೆ ಬಹಳ ದ್ವಂದ್ವದಲ್ಲಿದ್ಲು. ನನಗೇನಾದ್ರೂ ಹೆಣ್ಣು ಮಗು ಹುಟ್ಟಿದ್ರೆ ಹೆಂಗ ಅಂತ ಆ ನೋವಿನೊಳಗನ ಇದ್ಲು. ಆ ನೋವಿನೊಳಗನ ಆಕೆಗೆ ಹೆರಿಗೆ ಆಯ್ತು. ಹೆರಿಗೆ ಆದಾಗ ಹುಟ್ಟಿದ್ದು ಮತ್ತೆ ಅದೇ ಹೆಣ್ಣು ಮಗು. ಆಕೆಯ ಗಂಡ ಮಹಾರಾಷ್ಟ್ರದೊಳಗ ಗಾರೆ ಕೆಲಸ ಮಾಡ್ತಾನ್ರಿ. ಫೋನ್ ಮಾಡಿದ, ಕಾಯ್ ಝಾಲ ಏನ್ ಹುಟ್ಟಿತು ಅಂತ. ಮುಲಗಿ ಅಂತ ಹೇಳಿದ ಕೂಡ್ಲೆ, ಹೆಣ್ಣು ಮಗು ಅಂತ ಹೇಳಿದ ಕೂಡಲೇ ಫೋನ್ ಟಕ್ ಅಂತ ಇಟ್ಬಿಡ್ತಾನ್ರಿ. ನೋಡ್ರಿ, ಒಬ್ಬ ಗಾರೆ ಕೆಲಸ ಮಾಡುವವನಿಗೂನು ಹೆಣ್ಣು ಮಗು ಹುಟ್ಟಿತು ಅಂತಂದ್ರೆ ಬ್ಯಾಡ್ ತೆಗಿ ಅನ್ನುವಂತ ಪರಿಸ್ಥಿತಿ ಬಂದ್ಬಿಟ್ಟು ಕೊನೆಗೆ ಆಕಿ ಏನ್ ಮಾಡಿದ್ಲು ಅಂತಂದ್ರ ಗಂಡ ಅಂತೂ ಆ ರೀತಿ ಫೋನ್ ಇಟ್ಬಿಟ್ಟ. ಅತ್ತಿ ಮುಂದ ನಿಂತಾಳ, ನೀ ಈ ಹೆಣ್ಣು ಮಗುವನ್ನ ತಗೊಂಡ ನನ್ ಮನಿಗ್ ಬರ್ಬೇಡ ನೋಡು ಅಂತ ಅಕ್ಕಿ ಅಂತ. ಕೊನೆಗೆ ಆ ತಾಯಿ ಆ ಮಗುವನ್ನ ಅಲ್ಲೇ ಆಸ್ಪತ್ರೆಯಲ್ಲಿಯೇ ಸರ್ಕಾರಕ್ಕೆ ಒಪ್ಪಿಸಿ ಆಕೆ ಮನೆಗೆ ಹೋಗಿದ್ದು ನೋಡಿದ್ರ, ಆಕೆ ಅನುಭವಿಸುವಂತ ನೋವು ನೋಡಿದ್ರ ನಮಗ ನಿಜವಾಗಿ ಅವತ್ತು ಬಹಳ ತ್ರಾಸ ಅನ್ಸ್ಬಿಡ್ತು. ಮತ್ತೊಂದು ಘಟನೆ, ತಂದೆ ಅನ್ಕೊಂಡವ 3 ತಿಂಗಳ ಹುಟ್ಟಿದಂತ ಮಗು ಹೆಣ್ಣು ಅಂತ ಹೇಳಿ 3 ತಿಂಗಳ ಹೆಣ್ಣು ಮಗುವಿಗೆ ಸಿಗರೇಟಿನಿಂದ ಅದಕ್ಕ ಸುಟ್ಟು ಹಾಕಿದ್ರಿ. ಎಲ್ಲಿ ಬೇಕಲ್ಲೇ ಸಿಗರೇಟಿನಿಂದ ಅದಕ್ಕ ಹಿಂಸೆ ಕೊಟ್ಟಿದ್ದ. ಇದೆಲ್ಲ ನೋಡಿದವಾಗ ನಾವು ಹೆಣ್ಣಾಗಿ ಹುಟ್ಟಿದ್ದು ಎಷ್ಟು ಪಾಪ ಅಲ್ಲ ಅಂತ ಈಗ ಅನ್ಸಾಕತ್ತದ. ಅಪ್ಪ ಬಸವ ಅದಕ್ಕ ನಾ ಮೊದಲ ಅಂದೆ, ಅಪ್ಪ ಬಸವಣ್ಣನ ಕಾಲದಾಗ ಹುಟ್ಟಿದ್ರ ನಿಜವಾಗಿ ನಮ್ ಜೀವನ ಸಾರ್ಥಕ ಆಗ್ಬಿಡ್ತಿತ್ತು. ಹೋಗಿ ದುರಿದ್ರ ಈ 21ನೇ ಶತಮಾನದಾಗ ಹುಟ್ಟಿ ಇಲ್ಲಿ ಏನ್ ಪಡ್ಕೊಳಕತ್ತೀವಿ, ಯಾವಾಗಲೂ ಅದೇ ಚೀತು ಅನ್ನುವಂಥ ಒಂದು ವ್ಯವಸ್ಥೆಯೊಳಗ ನಾವು ಅದೀವಲ್ರಿ ಅಂತ ಒಂದ್ ಕಡೆ ಮನ್ಸಿಗೂ ಸಹಿತ ಬಹಳ ಹಿಂಸೆ ಆಗತ್ತ, ನೋವಾಗತ್ತ. ನಾವೆಲ್ಲ ಅಂತರಿಕ್ಷದೊಳಗೆ ಹಾರಾಡಿರಬಹುದು, ಹೋಗಿ ದೊಡ್ಡ ದೊಡ್ಡ ಒಲಿಂಪಿಕ್ ಆಟ ಆಡಿ ಮೆಡಲ್ ತಂದಿರಬಹುದು, IAS ಆಫೀಸರ್ ಆಗಿರಬಹುದು, ದೇಶ ನಡೆಸುವಲ್ಲಿ ನಾವೇನ್ ಕಡಿಮೆ ಇಲ್ಲ, ವ್ಯಾಪಾರ ವಹಿವಾಟದೊಳಗೆ ನಾವೇನ್ ಕಡಿಮೆ ಇಲ್ಲ, ಎಲ್ಲ ವೃತ್ತಿ ರಂಗದಲ್ಲಿ ಅವಕಾಶ ಸಿಕ್ಕ್ರ ನಾವೆಲ್ಲ ಸಾಧನೆ ಕೊಟ್ಟಂತ ಉದಾಹರಣೆಗಳೇ ಇದಾವೆ. ಆದ್ರ ಆ ಸಾಧನೆ ಹಿಂದೆ ಸತತ ನಮ್ದು ಸಂಘರ್ಷ ಇದೆ ಅನ್ನುವಂಥದ್ದು ಬಹಳ ಮುಖ್ಯ. ನನ್ನ ತಾಯಿಯ ಜೊತೆ ಮಗುವಿನ ಸಂಘರ್ಷ, ಆ ಹೆಣ್ಣು ಮಗುವಿನ ಸಂಘರ್ಷ ಅಲ್ಲಿ ನಡೆದೇ ಇರ್ತದ ಅಂತಂದವಾಗ ಇಲ್ಲಿ ಇಲ್ಲಿ ಗಮನಿಸ್ಬೇಕೇನು ಅಂತಂದ್ರ ಎಷ್ಟು ನಮ್ಮ ಮನಸ್ಸುಗಳು ಮಲಿನ ಆಗ್ಯಾವ. ಅದಕ್ಕನ ಇಡೀ ದೇಶ ಸ್ವತಂತ್ರ ಆಗಿ ಒಂದ್ ಕಡೆ ಸಂಭ್ರಮ ಪಡೋ ಮುಂದ ನಮ್ಮ ತಾತ ಮಹಾತ್ಮ ಗಾಂಧೀಜಿ ಹೇಳ್ತಾರ, ರಾತ್ರಿ 12 ಗಂಟೆಕ್ಕ ಹೆಣ್ಣು ಮಗಳು ಹೊರಗೆ ಹೋಗಿ ಸುರಕ್ಷಿತ ಬಂದ್ರ ಅದು ನಿಜವಾದ ಸ್ವಾತಂತ್ರ್ಯ ಅಂತ ಗಾಂಧಿ ತಾತ ಹೇಳಿದ್ರು. ಆದ್ರ
ಈಗ ನಾವ್ ಹೇಳ್ತೀವಿ ಹಗಲು ಆದ್ರನ ಆಕಿಗೆ ಸ್ವಾತಂತ್ರ್ಯ ಇಲ್ಲ, ಆಕಿಗೆ ರಕ್ಷಣೆ ಇಲ್ಲ, ರಾತ್ರಿ ಎಲ್ಲಿದ್ರಿ ಅಂತ. ಈಗ ಗಾಂಧಿ ತಾತನಿಗೆ ನಾವು ಪ್ರಶ್ನೆ ಕೇಳುವಂತದ್ದು, ಅಪ್ಪ ಅಜ್ಜ ನೀನು ಸ್ವಾತಂತ್ರ್ಯ ಏನಾದ್ರೂ ಕೊಟ್ಟು ಹೋದಿ ಖರೆ, ಆದ್ರೆ ಈಗ ನೋಡು ಎಂಥ ಕಾಮುಕ ಕಂಗಳು ನಮ್ ಸುತ್ತಲ ಅದಾವ ಅಂತಂದ್ರ ನಮ್ಗೆ ರಕ್ಷಣೆ ಇಲ್ಲ ಅಜ್ಜ, ನೀ ಮತ್ ಬರ್ತೀಯೇನು ಅಂತ ಅವನಿಗೂ ಸಹಿತ ಕಾಯುವಂಥದ್ದು. ಅಪ್ಪ ಬಸವಣ್ಣಗಂತೂ ಕಾಯುವಂಥದ್ದು ಖರೇನ, ಅದ್ರ ಜೊತೆಗೆ ಅಜ್ಜನ್ನು ಕಾಯ್ಬೇಕು ಅಂತಂದ್ರ ಇಂಥ ಒಂದು ಯಾಕೆ ಹೇಳ್ತೀವಿ ಅಂತಂದ್ರ ಮಗುವನ್ನ ಹೆಣ್ಣು ಮಗುವನ್ನ ನಾವು ಮನೆಯೊಳಗೆ ಬಿಟ್ಟು ನಾವೇನಾದ್ರೂ ಕೆಲಸ ಮಾಡುವಂತ ತಾಯಂದ್ರು ಹೊರಗೆ ಹೋದ್ವಿ ಅಂತಂದ್ರ ಹಡ್ದಂತ ಅಪ್ಪನು ಬಿಡ್ಲಾರ್ದಂತ ಉದಾಹರಣೆಗಳಿದಾವೆ. ಕಾಕಾ ಬಿಡುದಿಲ್ಲ, ಮಾಮ ಬಿಡುದಿಲ್ಲ, ಯಾರೋ ಅಂಕಲ್ ಅವನು ಬಿಡುದಿಲ್ಲ. ಹಾಗಿದ್ರೆ ಆಕೆಗೆ ರಕ್ಷಣೆ ಅನ್ನುವಂಥದ್ದು ಎಲ್ಲಿ? ಶಾಲೆಗೆ ಹೋದ್ರೆ ಶಾಲ್ಯಾಗ ಮಾಸ್ತರ್ನು ಬಿಡುದಿಲ್ಲ. ಹ್ಮ್. ಇಂಥ ಒಂದು ಹ್ಮ್ ದರಿದ್ರ ಸಮಯದೊಳಗ ನಾವೆಲ್ಲ ಅದೀವಿ ಅಂತ ಅದೇ ಶಬ್ದ ನಾನು ಬಳಸ್ತೀನಿ. ಆ ಜೊತೆಗೆ ಇತ್ತೀಚಿಗೆ ಏನ್ ಆಗಾಕತ್ತೈತಿ ಅಂತಂದ್ರ ಹೆಣ್ಣು ಮಗಳನ್ನ ಇನ್ನು ಎಲ್ಲಿಗ್ ತಂದಿಟ್ಟೀವಿ ನಾವು ಅಂತಂದ್ರ ಒಂದು ಮಾರಾಟದ ಸರಕು. ಹ್ಮ್. ನೋಡ್ರಿ ಎಲ್ಲಾ ಅಡ್ವರ್ಟೈಸ್ಮೆಂಟ್‌ದೊಳಗು ಅಲ್ಲಿ ಆಕಿಯ ಅವಶ್ಯಕತೆ ಇರ್ಲಿ ಬಿಡ್ಲಿ ಆಕೆನ್ ತಂದ್ ನಿಂದ್ರಿಸುದು. ಹೆಂಗ ಅಂತಂದ್ರ ಒಂದ್ ಶೇವಿಂಗ್ ಕ್ರೀಮ್ ಯಾರಿಗ್ ಬೇಕು? ಗಂಡಸರಿಗ್ ಬೇಕು. ಅಲ್ಲಿಯೂ ಸಹಿತ ಹೆಣ್ಮಗಳ ಬರ್ಬೇಕು. ಅಂದ್ರ ನಾವಿಲ್ಲಿ ಗಮನಿಸುವುದೇನು ಅಂತಂದ್ರ ಹೆಣ್ಣನ್ನ ಆಕಿಗೆ ಬೆತ್ತಲೆಯಾಗಿ ತೋರ್ಸು, ಆಕಿಗೆ ಏನೇನೋ ತೋರ್ಸಿ ಒಟ್ಟು ಎಲ್ಲ ಜಾಹೀರಾತುದೊಳಗು ಹೆಣ್ಣು ಅನ್ನುವಂಥದ್ದು ಬೇಕು ಅಂತ ಈ ಜಾಹೀರಾತು ಲೋಕ ಆಕೆಗೆ ಅಷ್ಟು ಮರ್ಯಾದೆ ಕೊಡಾಕತ್ತೈತ. ಈಗ ಇನ್ನೊಂದು ನಾವು ದಿನ ಬೆಳಗ್ಗೆ ಎದ್ದು ಧಾರಾವಾಹಿಗಳನ್ನ ನೋಡ್ತೀವಲ್ರಿ, ಆ ಎಲ್ಲ ಧಾರಾವಾಹಿಗಳಲ್ಲಿಯೂ ಸಹಿತ ಒಬ್ಬ ಡೈರೆಕ್ಟರ್ ಆದ್ರೂನು ಆ ಹೆಣ್ಣು ಮಗುವಿಗೆ ಒಳ್ಳೆಯ ಪಾತ್ರವನ್ನು ಕೊಟ್ಟದ್ ಉದಾಹರಣೆ ಅದಾವ. ಎಲ್ಲವೂ ಸಹಿತ ಹೆಂಗದಾವ ಅಂತಂದ್ರೆ ಆಕಿನ ಖಳನಾಯಕಿಯರನ್ನಾಗೆ ಮಾಡಿ ಆಕೆಗೆ ಮನೆ ಒಡೆಯುವರ ರೀತಿಯೊಳಗನ ತೋರಿಸಿದಂಥ ಘಟನೆಗಳು ಅಥವಾ ಉದಾಹರಣೆಗಳು ನಮ್ಮ ಧಾರಾವಾಹಿಯೊಳಗ ಅದಾವ ಅಂತಂದ್ರ ಒಬ್ರ ಮನಸ್ಸುನು ನಮ್ಮ ಬಗ್ಗೆ ಪ್ರೀತಿ ತೋರಿಸ್ಬೇಕು, ವಿಶ್ವಾಸ ತೋರಿಸ್ಬೇಕು, ಕಳಕಳಿ ತೋರಿಸ್ಬೇಕು ಅನ್ನುವಂಥ ಸ್ಥಿತಿಯೊಳಗೆ ಇಲ್ಲಲ್ಲ ಅಂತ ಒಂದ್ ಕಡೆ ಬೇಜಾರ್ ಅನ್ಸ್ತದೆ. ಎಂಥ ದುರಂತ ಸ್ಥಿತಿ ನಮ್ಮದು ಅಂತ ಅನಿಸ್ತದೆ. ಅದ್ರ ಜೊತೆಗೆ ಇದು ವ್ಯಾಪಾರ ವಹಿವಾಟದ ಜಗತ್ತು ಒಂದ್ ಕಡೆ, ಈ ಕಡೆ ಚಿತ್ರರಂಗದ ಜಗತ್ತು ಒಂದ್ ಕಡೆ, ಇನ್ನೊಂದ್ ಕಡೆ ನಾವು ಓಟ್ ಹಾಕ್ತಿವಲ್ರಿ ಇವ್ರು ಹೆಂಗದಾರ ಅಂತ. ಮೊನ್ನೆ ನೋಡಿರ್ಬೇಕು ನೀವು ಪತ್ರಿಕೆಯೊಳಗ ಸುಮಾರು 300 ಮ್ಯಾಗಿನ ಆ 300 ಚಿಲ್ಲರೆ ಎಲ್ಲ ಶಾಸಕರು, ಸಂಸದರೆಲ್ಲ ಏನ್ ಮಾಡ್ಯಾರ ಅಂತಂದ್ರ ಹಿಂಗ ನಮ್ಮನ್ನೆಲ್ಲ ಹ ಬಳಸಿಕೊಂಡು ನಮ್ಮನ್ನೆಲ್ಲ ರೇಪ್ ಮಾಡಿ ಅಂತಾನೆ ಬಳಸ್ಬೇಕು. ಹಂಗೆಲ್ಲ ಮಾಡಿ ಅದೆಲ್ಲ ಕೇಸ್‌ಗಳನ್ನ ಹಾಕೊಂಡಂಥವ್ರದಾರ. ಅವ್ರಿಗೆ ನಾವು ಓಟ್ ಹಾಕ್ಬೇಕು ದುರ್ದೈವಕ್ಕೆ. ಅಂಥ ಒಬ್ಬ ಸಂಸದರು ಮೊನ್ನೆ ಹೇಳ್ತಾರ ಒಂದ್ ಕಡೆ, ಸುಂದರ ಮಹಿಳೆಯರಿಗೆ ರಕ್ಷಣೆ ಅವಶ್ಯ ಅಂತ ಸ್ಟೇಟ್ಮೆಂಟ್ ಬಂತು. ಸುಂದರ ಮಹಿಳೆ ಅಂತಂದ್ರೆ ಯಾರು? ಹಾಗಿದ್ರೆ ಇವ್ರ ದೃಷ್ಟಿಯಾಗ ಸುಂದರ ಅಂದ್ರೆ ಯಾರು? ಅಂದ್ರೆ ಐಶ್ವರ್ಯ ರೈನಂತವ್ರು ಸುಂದರ ಹೆಣ್ಮಕ್ಳೇನು? ಆದ್ರೆ ಉಳಿದಂತ ನಿಮ್ಮಂತ ಸಾಮಾನ್ಯ ಹೆಣ್ಮಕ್ಳು ನಾವೇನು ಸುಂದರ ಅಲ್ಲೇನು? ಅಥವಾ ನಮಗ ನಮಗೇನು ಕಿಮ್ಮತ್ತ ಇಲ್ಲೇನು? ಒಬ್ಬ ಸಂಸದರಾಗಿ ಮಾತಾಡುವಂತ ಈ ಮಾತುಗಳನ್ನ ನಾವು ಗಮನಿಸಿದ್ರ ಇವಕ್ಕನ ನಮ್ ಓಡ್ ತಗೊಂಡು ಹೋಗಿ ಅಲ್ಲಿ ಕುಂತಾವ, ಇವಕ್ಕನ ಆ ಜವಾಬ್ದಾರಿ ಇಲ್ಲ ಅಂತಂದ್ರ ನಮ್ದು ಎಂತ ಒಂದು ಇವ್ರು ಹೋಗಿ ಆರಿಷ್ ಹೋಗಿ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ತಾರ ಇವ್ರು ಅಲ್ಲಿ ವಿಧಾನಸೌಧದೊಳಗ ಪಾರ್ಲಿಮೆಂಟ್‌ದೊಳಗ ಅಥವಾ ನಮ್ಮ ರಕ್ಷಣೆಗಾಗಿ ಇವ್ರೇನಲ್ಲಿ ಕಾಯ್ದೆಗಳನ್ನ ಮಾಡ್ತಾರೆ. ಅಥವಾ ನಮ್ಮ ಸಮಾನತೆಗಾಗಿ ಇವ್ರೇನು ಧ್ವನಿ ಎತ್ತಾರ, ಅಥವಾ ನಮ್ಮ ಮೀಸಲಾತಿಗಾಗಿ ಇವ್ರೇನ್ ಧ್ವನಿ ಎತ್ತಾರ ಅನ್ನುವಂಥದ್ದು ನಮಗಿಲ್ಲೇ ಸ್ಪಷ್ಟ ಆಗತ್ತ ಅನ್ನುವಂಥದ್ದು ಸಹಿತ ನಾವು ಗಮನಿಸ್ಬೇಕು. ಅದ್ರ ಜೊತೆಗೆ ನಾವ್ ಇನ್ನೊಂದ್ ಹೇಳ್ತೀವಿ ಯಾವಾಗಲೂ, ನೀವು ಗಮನಿಸಿರಬಹುದು ನಮ್ಮೆಲ್ಲ ನದಿಗಳಿಗೂ ಸಹಿತ ಹೆಣ್ಮಕ್ಳ ಹೆಸರು ಅದಾವ್ರಿ. ಆ ನಡ್ಬರ್ಕ ಬ್ರಹ್ಮಪುತ್ರ ಒಂದ್ ಬಿಟ್ರ ಎಲ್ಲಾ ನದಿಗಳ ಹೆಸರು ಸಹಿತ ಹೆಣ್ಮಕ್ಳದೇ. ಹ್ಮ್. ನಾವು ಫಾದರ್ ಟಂಗ್ ಅನ್ನೋದಿಲ್ಲ, ಮದರ್ ಟಂಗ್ ಅಂತೀವಿ. ವಾಟ್ ಇಸ್ ಯುವರ್ ಮದರ್ ಟಂಗ್ ಅಂತ ಮಗುವಿಗೆ ಪ್ರಶ್ನೆ ಕೇಳ್ತೀವಿ. ಇವೆಲ್ಲವೂ ಸಹಿತ ಭೂಮಿ ತಾಯಿ ಅಂತೀವಿ, ಭೂಮಿ ತಂದೆ ಅನ್ನೋದಿಲ್ಲ. ನೋಡ್ರಿ ಇವನ್ನೆಲ್ಲವನ್ನ ಗಮನಿಸಿದಾಗ ಎಷ್ಟೊಂದು ಆ ಹೆಣ್ಣಿಗೆ ಅವಕಾಶಗಳಿದಾವೆ. ಆದ್ರ ಶರಣರ ಸಮಯದಲ್ಲಿ ಇದ್ದಂತ ಅವಕಾಶ, ಶರಣರ ಸಮಯದಲ್ಲಿ ಅವ್ರು ಕೊಟ್ಟಂತ ಪರಿಸರ ಇವಾಗ ನಮಗ್ ಸಿಕ್ಕಿಲ್ಲ ಅನ್ನುವಂತ ನೋವುಗಳ ಮಧ್ಯೆ ನಾವಿಲ್ಲಿ ನಿಂತಿದ್ದೀವಿ ಅನ್ನುವಂತ. ಅದಕ್ಕನ ನಾನು ಯಾವಾಗಲೂ ಹೇಳ್ತೀನಿ, ಹೆಣ್ಣು ಮಕ್ಕಳಿಗೆ ನೀವು ಲಘುವಾ ಮನಿಗೆ ಮನಿಗೆ ಅನ್ನೋಕ್ಕಿಂತ ಗಂಡು ಮಕ್ಕಳಿಗೆ ಹೇಳ್ರಿ, ನೀ ಲಘುಮಾ ಮೊದಲ್ ಮನಿಗೆ. ಹ್ಮ್. ಅವನಿಗೆ ನಾವು ತಿಳುವಳಿಕೆಗಳನ್ನ ಕೊಟ್ರ ಅವ ತನ್ನ ಕಣ್ಣುಗಳನ್ನ ಅಥವಾ ತನ್ನ ಪಂಚೇಂದ್ರಿಯಗಳನ್ನ ವ್ಯವಸ್ಥಿತವಾಗಿ ಇಟ್ಕೊಳಿಕ್ಕೆ ಅವನಿಗೆ ವಚನಗಳನ್ನ ಕಲಿಸಿಕೊಟ್ರ ಅವ ವ್ಯವಸ್ಥಿತವಾಗಿ ಉಳಿದ ಅಂತಂದ್ರ ನಾವು ಹೆಣ್ಮಕ್ಳು ಸಹಿತ ವ್ಯವಸ್ಥಿತವಾಗಿ ರಕ್ಷಣೆಯಿಂದ ನಾವು ಸುರಕ್ಷಿತವಾಗಿ ಉಳಿಲಿಕ್ಕೆ ಸಾಧ್ಯ ಅದ. ಇಲ್ಲಂದ್ರ ನಾವು ಹಿಂಗನ ಎಷ್ಟೊಂದು ಸೌಜನ್ಯ ಆಗಿ ಹೋಗ್ತಾ ಇದಾರೇನೋ, ಎಷ್ಟೊಂದು ನಿರ್ಭಯ ಆಗಿ ಹೋಗ್ತಾರೇನೋ, ಎಷ್ಟೊಂದು ದಾನಮ್ಮಗಳು ಆಗಿ ಹೋಗ್ತಾರೇನೋ ಅನ್ನುವಂಥದ್ದು ನಮ್ ಸುತ್ತಲೂ ಕಂಡು ಬರುವಂತ ಈ ಘಟನೆಗಳನ್ನು ನೋಡಿದವಾಗ ಮನಸ್ಸಿಗೆ ಬಹಳ ನೋವಾಗತ್ತ. ನಮ್ಗಿರುವಂತ ನಮ್ಮ
ಸುತ್ತಲಿನ ಜನಪ್ರತಿನಿಧಿಗಳು, ನಮ್ಮ ಸಮಾಜ, ನಮ್ಮ ವ್ಯವಸ್ಥೆಗಳೆಲ್ಲವೂ ಸಹಿತ ಹೆಣ್ಣನ್ನು ತುಳಿದ ಇಡ್ಲಿಕ್ಕೆ ಬಯಸ್ತದೆ ಹೊರತು ಯಾರು ಆಕಿಗೂ ಸಹಿತ ಜೀವ ಐತ್ರಿ, ಆಕಿನೂ ಸಹಿತ ನಮ್ ಜೊತೆ ಬರ್ಲಿ ಅನ್ನುವಂತ ದೊಡ್ಡ ಮನಸ್ಸು ಮಾಡವಲ್ರೇನು? ನಾವೇನಾದ್ರೂ ಅವನ್ನೆಲ್ಲ ತುಳಿದು ಹೇಳ್ಬೇಕು ಅಂತಂದವಾಗ ಎಷ್ಟೊಂದು ಹೈರಾಣ ಆಗತ್ತೆ. ಇಲ್ಲಿ ನನಗೆ ಮತ್ತೆ ಮತ್ತೆ ಕಾಡೋದೇನು ಅಂತಂದ್ರ ಇಲ್ಲಿ ಅಕ್ಕನ ವ್ಯಕ್ತಿತ್ವ. ಹ್ಮ್ ದೊಡ್ಡ ರಾಜಕುಮಾರಿ, ಸೌಂದರ್ಯದ ಖಣಿ ಅಕ್ಕ ಎಲ್ಲವನ್ನ ಮೆಟ್ಟಿ ನಿಂತು ಹೆಂಗ ಕಲ್ಯಾಣಕ್ಕೆ ಬರ್ತಾಳ ಅಂತಂದ್ರ ಆ ಧೈರ್ಯ ಪ್ರತಿಯೊಬ್ಬ ಹೆಣ್ಮಕ್ಳಲ್ಲಿ ಇತ್ತು ಅಂತಂದ್ರ ಪ್ರತಿ ಮನೆ ಮನೆಯಲ್ಲಿ ಅಕ್ಕ ಮಹಾದೇವಿ ಹುಟ್ಲಿಕ್ಕೆ ಸಾಧ್ಯ ಅಥವಾ ಅಕ್ಕ ಮಹಾದೇವಿ ಬೆಳಿಲಿಕ್ಕೆ ಸಾಧ್ಯ. ಆದ್ರೆ ಏನ್ ಮಾಡುದು, ನಮ್ಮವ್ವಗಳು ಹಾಲು ಕುಡಿಸ್ತಾನೆ ನೀ ಹೆಣ್ಣದಿ, ನೀ ಹಿಂಗ ಇರ್ಬೇಕು, ನೀ ಬಾಗಿನ ನಡಿಬೇಕು, ನೀನು ನೆಲ ನೋಡ್ಕೊಂಡ ನಡಿಬೇಕು ಅಂತ ಅನ್ನುವಂಥ ಪಾಠಗಳನ್ನೇ ಕಲಿಸ್ಕೊಂಡ್ ಬರುವಂತ ತಾಯಂದ್ರು ನಾವು ಆಗುದು ಬೇಡ. ಹ್ಮ್ ಗರ್ಭದಲ್ಲಿ ನನ್ನ ಮಗು ಹೆಣ್ಣು ಐತಿ ಅಂತಂದ್ರ ಅದು ಝಾನ್ಸಿ ರಾಣಿಯಂಗಾಗಲಿ, ಹ ದೊಡ್ಡ ಕಿತ್ತೂರು ಚೆನ್ನಮ್ಮನಂಗಾಗಲಿ, ಆಕೆ ದೊಡ್ಡ ಶರಣೆ ಆಗಲಿ ಅನ್ನುವಂಥ ವಿಚಾರಗಳು ಯಾಕೆ ನಮಗ್ ಬರ್ತಾ ಇಲ್ಲ? ನನ್ನ ಗರ್ಭದಲ್ಲಿ ಗಂಡು ಮಗು ಐತಿ ಅಂತಂದ್ರ ಅದು ಯಾಕೆ ಬಸವಣ್ಣ ಆಗಕ್ ಸಾಧ್ಯ ಇಲ್ಲ ಅನ್ನುವಂಥ ಮಕ್ಕಳ ಹಿನ್ನೆಲೆಯೊಳಗ ನಾವು ವಿಚಾರ ಮಾಡೋದು ಬಹಳ ಮುಖ್ಯ ಅದ ಅನ್ನುವಂಥ ಮಾತನ್ನ ಹೇಳ್ತಾ, ಹೆಣ್ಣು ಗಂಡಿನ ಈ ಭೇದಗಳು ದಯವಿಟ್ಟು ಯಾರಿಗೂ ಬೇಡ. ಆಕೆಯೂ ಸಹಿತ ಸಮಸಮವಾಗಿ ಬದುಕನ್ನು ಕಟ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ, ನಮ್ಮ ಸುತ್ತಲೂ ಇರುವಂತಹ ಈ ಭ್ರೂಣ ಹತ್ಯೆಗಳು, ಈ ಬಾಲ್ಯ ವಿವಾಹಗಳು, ಆಕೆಯನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡುವಂತ ಸಮಾಜ ಇನ್ನೂ ಇದೆ. ಇದನ್ನ ನಾವು ದಿನನಿತ್ಯ ನಮ್ಮ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ನಾವು ಕಾಣ್ತೀವಿ. ಅದನ್ನ ನಾವು ಗಮನಿಸ್ತಾ ಮುಖ್ಯವಾಗಿ ಇಲ್ಲೆಲ್ಲರೂ ಸಹಿತ ನಾವು ವಚನಗಳನ್ನ ಅಧ್ಯಯನ ಮಾಡ್ತಾ ವಚನಗಳನ್ನು ಓದ್ತಾ ಇದ್ವಿ ಅಂತಂದ್ರೆ ನಿಜವಾಗಿಯೂ ಇಂಥ ಎಲ್ಲ ಘಟನೆಗಳಿಂದ ನಮ್ಮನ್ನ ನಾವು ಸುರಕ್ಷಿತವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಕೊನೆಯದಾಗಿ ಅಪ್ಪ ಬಸವಣ್ಣನ ಸ್ಮರಣೆ ನಮ್ಮೆಲ್ಲರಿಗೂ ಇರಲಿ. ಅವ್ರು ಕಟ್ಟಿದಂತ ಸಮಾಜ ನಮ್ಗೆ ಸಿಕ್ಕಿಲ್ಲ ಖರೆ, ಆದ್ರೆ ಅವನು ಧ್ಯಾನದಲ್ಲಿದ್ದಾವಾಗ ನಮ್ಗೆ ದೊಡ್ಡ ಧೈರ್ಯನೂ ಬರುತ್ತೆ. ಆ ಆ ಪ್ರಯತ್ನಗಳು ಸಹಿತ ಮೂಡಿ ಮೂಡಿ ಬರ್ಲಿಕ್ಕೆ ನಮ್ಗೆ ಸಾಧ್ಯ ಅನ್ನುವ ಮಾತನ್ನ ಹೇಳ್ತಾ, ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅಕ್ಕಂದಿರೆಲ್ಲರೂ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಶರಣಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಶರಣು ಶರಣಾರ್ಥಿ ಎಲ್ಲ ತಾಯಂದ್ರಿಗೂ ಸಹ.